ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರಲ್ಲಿ ಹೋಟೆಲ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿದೆ. ಚುನಾವಣೆ ಆಗೋವರೆಗೂ ಸುಮ್ಮನಿದ್ದು ಈಗ ಏರಿಸಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಣ್ಣ ಹೋಟೆಲ್ಗಳಿಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರೋರಿಗೆ ಅನುಕೂಲ ಆಗುತ್ತೆ. ಹೋಟೆಲ್ ಸಂಘದ ಅಧ್ಯಕ್ಷ ನಾರಾಯಣ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಬೆಲೆ ಏರಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಹೋಟೆಲ್ಗಳಿಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರೋರಿಗೆ ಅನುಕೂಲ ಆಗುತ್ತೆ ಅಂತ ಹೋಟೆಲ್ ಸಂಘದ ಅಧ್ಯಕ್ಷ ನಾರಾಯಣ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ದರ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇಂದ್ರದ ವಿರುದ್ಧ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಲಾಗಿದೆ, ಹೀಗಾಗಿ ಚುನಾವಣೆ ಆಗೋವರೆಗೂ ಸುಮ್ಮನಿದ್ದು ಈಗ ಏರಿಸಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸ್ತಾ ಇದೆ. ರೇಟ್ ಜಾಸ್ತಿ ಮಾಡಿದ್ದಂತೂ ನಾವು ಒಪ್ತಾ ಇಲ್ಲ. ಯಾಕೆಂದ್ರೆ 18% GST ಇದಕ್ಕೂ ಆಗ್ತಾ ಇದಾರೆ, ಗ್ಯಾಸ್ಗೂ ಆಗ್ತಾ ಇದಾರೆ. ಆ GST 18% ಅಂದ್ರೆ 540 ರೂಪಾಯಿ ಆಗುತ್ತೆ ಒಂದು ಸಿಲಿಂಡರ್ಗೆ. ಅದನ್ನಾದ್ರೂ ಉಳಿಸ್ಲಿ. 540 ರೂಪಾಯಿ ಒಂದು ಗ್ಯಾಸಿಂದ GST ತಗೊಳ್ತಾರೆ. ಪ್ರತಿಯೊಂದರಲ್ಲೂ GST ತಗೊಂಡು GST ಅಂತ ತಗೊಳ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ GST ಬರ್ತದೆ. GST ಮಾಡಿದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಆದಾಯ ಜಾಸ್ತಿ ಆಗಿದೆ. ಆದ್ರೆ ಈ ಆದಾಯ ಸಾರ್ವಜನಿಕರಿಗೆ ಈ ಗ್ಯಾಸ್ ಜಾಸ್ತಿ ಮಾಡೋದ್ರ ಮೂಲಕ ಕೊಡೋ ಬದಲು ಜಾಸ್ತಿ ಮಾಡದೇನೆ ಅದೇ ಕ್ರೋಢೀಕರಿಸಿ ಇದ್ದಿದ್ರಲ್ಲೇನೆ ತೆರಿಗೆ ತಗೊಳ್ತಾರಲ್ಲ ಅದರಲ್ಲೇ ಕ್ರೋಢೀಕರಿಸಿಕೊಂಡು ಅವ್ರು ಮಾಡ್ಬೋದಾಗಿತ್ತು. ಈ ತರ ಏಕಾಏಕಿ ಮಾಡಿದ್ರೆ ಗ್ರಾಹಕರಿಗೆ ಹೊಟ್ಟೆ ನಮ್ದೇನೋ ಆಗುತ್ತೆ. ಆದ್ರೆ ಗ್ರಾಹಕರಿಗೆ ನೇರವಾಗಿ ಹೊಡೆತ ಬೀಳೋದು ಕಸ್ಟಮರ್ಸ್ ಯಾವ ತರ ಹೊಡೆತ ಆಗುತ್ತೆ ಪ್ರತಿಯೊಂದು ಹಂತದಲ್ಲೂ ಯಾವ ತರ ಮಾಡಬೇಕು ಅದನ್ನ ತಿರ್ಗಾ ಕಸ್ಟಮರ್ಸ್ಗಳ ತಲೆ ಮೇಲೆ ಹಾಕ್ಬೇಕು. ಕಸ್ಟಮರ್ಸ್ಗಳಿಗೂ ಕೂಡ ಜಾಸ್ತಿ ಆಗುತ್ತೆ. ದಿನನಿತ್ಯ ಹೋಟ್ಲ್ಗಳನ್ನ ನಂಬ್ಕೊಂಡು ಕಸ್ಟಮರ್ಸ್ಗಳು ಇದ್ದಾರೆ. ಮನೆಯಲ್ಲಿ ಬೆಳಗ್ಗೆ ಒಂದು ತಿಂಡಿ ಮಾಡಿಕೊಂಡು ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಎಲ್ಲ ಹೊರಗಡೆನೆ ಮಾಡುವಂತ ಕಸ್ಟಮರ್ಸ್ಗಳಿಗೆ ಖಂಡಿತವಾಗಿ 1,000 ರೂಪಾಯಿ ಒಂದೇ ಸರ್ತಿ ಜಾಸ್ತಿ ಮಾಡಿಬಿಟ್ರೆ ಇದನ್ನ ಯಾವ ಹೋಟ್ಲವ್ರಿಗೂ ಬೇರ್ ಮಾಡಕ್ ಆಗೋದಿಲ್ಲ. ಅವ್ರು ಜಾಸ್ತಿ ಮಾಡೇ ಮಾಡ್ತಾರೆ. ಆ ಜಾಸ್ತಿ ಮಾಡಿದ್ದು ತಿರ್ಗಾ ನೇರವಾಗಿ ಗ್ರಾಹಕರಿಗೆ ಎಫೆಕ್ಟ್ ಆಗುತ್ತೆ. ನಮಗ್ ಮಾಡಕ್ ಮನಸ್ಸಿಲ್ಲ.